ಸ್ಯಾಂಡಲ್ವುಡ್ ನ ಬಾದ್ಶಾ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್. ನಟ ಸುದೀಪ್ ಅವರ ಬರ್ತ್ಡೇ ಪ್ರಯುಕ್ತ ಫ್ಯಾನ್ಸ್ಗೆ ಟ್ರಿಬಲ್ ಗಿಫ್ಟ್ ಸಿಗ್ತಾ ಇದೆ. ಏನೇನು ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 2ನೇ ತಾರೀಕು ಸುದೀಪ್ ಅವರ ಹುಟ್ಟುಹಬ್ಬ ಇದೆ. ಹಾಗಾಗಿ ಬಿಗ್ ಧಮಾಕ ಅವರ ಫ್ಯಾನ್ಸ್ಗೆ. ಸೆಪ್ಟೆಂಬರ್ 1ನೇ ಮಧ್ಯರಾತ್ರಿ ಫ್ಯಾನ್ಸ್ ಜೊತೆ ಸುದೀಪ್ ಅವರು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಈ ಸಲ ಸೆಪ್ಟೆಂಬರ್ 2ರ ಬರ್ತ್ಡೇಗಾಗಿ ಅಭಿಮಾನಿಗಳ ಜೊತೆಗೆ ಜಾಲಿ. ಕಳೆದ ಬಾರಿಯಂತೆ ಈ ಸಲವೂ ಕೂಡ ನಂದಿ ಲಿಂಕ್ ಗ್ರೌಂಡ್ ನಲ್ಲಿ ಸೆಲೆಬ್ರೇಷನ್ ಇದೆ. 2ನೇ ತಾರೀಕು ಮನೆ ಹತ್ರ ಬರಬೇಡಿ ಅಂತ ಫ್ಯಾನ್ಸ್ಗೆ ಕಿಚ್ಚ ಪತ್ರ ಬರೆದಿದ್ದಾರೆ. ಅದಕ್ಕೂ ಮುನ್ನ ಸೆಪ್ಟೆಂಬರ್ 1ನೇ ತಾರೀಕು ಫ್ಯಾನ್ಸ್ ಜೊತೆ ಕಿಚ್ಚ ನೈಟ್ ಪಾರ್ಟಿ ಮಾಡ್ತಾರೆ. 54ನೇ ಜನ್ಮದಿನದಂದೇ ಅಭಿಮಾನಿಗಳಿಗೆ K47 ಚಿತ್ರದ ಟೀಸರ್ ಕೂಡ ಗಿಫ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ ಡೈರೆಕ್ಟರ್ ಸುದೀಪ್ ಸೆಕೆಂಡ್ ಕಾಂಬೋ ಸಿನಿಮಾ ಈ K47 ಅನ್ನೋದು. ಅನೂಪ್ ಭಂಡಾರಿ ಬಿಲ್ಲರಂಗ ಭಾಷಾ ಫಸ್ಟ್ ಲುಕ್ ರಿಲೀಸ್ ಆಗ್ತಾ ಇದೆ. ಬಿಗ್ ಬಾಸ್ 12 ಇದರ ದಿನಾಂಕ ಕೂಡ ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಸೆಪ್ಟೆಂಬರ್ ತಿಂಗಳ ಅಂತ್ಯಕ್ಕೆ ಬಿಗ್ ಮನಿ ಅಸಲಿ ಆಟ ಬೇರೆ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಕಿಚ್ಚುನ ಬರ್ತ್ಡೇಗೆ ವಿಷ್ಣುವರ್ಧನ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಅಭಿಮಾನಿಗಳಿಗೆ ಕಿಚ್ಚ ಅವ್ರ ಕಡೆಯಿಂದ ವಿಪರೀತ ಗಿಫ್ಟ್ಗಳು ಸಿಗ್ತಾ ಇದೆ. ಒಂದ್ ಕಡೆ ಅಭಿಮಾನಿಗಳ ಜೊತೆಗೆ ಬರ್ತ್ಡೇ ಸೆಲೆಬ್ರೇಷನ್, ಮತ್ತೊಂದ್ ಕಡೆ ಮೂವಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ಬಿಗ್ ಬಾಸ್ ಯಾವಾಗ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ ಫಿಲ್ಮ್ ಬ್ಯೂರೋ ಕಡೆಯಿಂದ. ಲಕ್ಷ್ಮೀನಾರಾಯಣ್, ಈ ಸಲದ ಹುಟ್ಟುಹಬ್ಬ ಹಾಗಾದ್ರೆ ಅಭಿಮಾನಿಗಳಿಗೆ ಧಮಾಕ, ಒಂದ್ರ ಮೇಲೊಂದು ಸರ್ಪ್ರೈಸ್ ಗಳನ್ನ ಕೊಡ್ತಾ ಇದ್ದಾರೆ ಬಾದ್ಶಾ ಕಿಚ್ಚ. ಎಸ್ ವಿದ್ಯಾ, ಅಂದ್ರೆ ಸಾಮಾನ್ಯವಾಗಿ ಪ್ರತಿ ವರ್ಷನೂ ಸುದೀಪ್ ಅವರ ಬರ್ಡೇ ಅಂದಾಗ ಅವ್ರ ಅಭಿಮಾನಿಗಳಿಗೆ ಸಹಜವಾಗಿಯೇ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಮ್ಮ ನೆಚ್ಚಿನ ನಾಯಕ ನಟ ಬರ್ಡೇ ದಿನ ನಮ್ಗೆ ಸಿಗ್ತಾರ, ಅವ್ರ ಜೊತೆ ಒಂದು ಸೆಲ್ಫಿ ತಗೋಬಹುದಾ, ಅವ್ರಿಗೊಂದು ಕೈ ಕುಲುಕ್ಬೋದಾ ಅಂತಕ್ಕಂತ ಒಂದು ನಿರೀಕ್ಷೆಯಲ್ಲಿ ಅಭಿಮಾನಿಗಳಿರ್ತಾರೆ. ಅದರಲ್ಲೂ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಪ್ರತಿ ವರ್ಷ ಅವರ ಮನೆ ಹತ್ರ ಧಾವಿಸ್ತಾರೆ. ಆದ್ರೆ ಸುದೀಪ್ ಅವ್ರಿಗೆ ಈ ವರ್ಷದ ಬರ್ಡೇ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಒಂದು ಫ್ಯಾನ್ಸ್ಗೆ ಮನವಿ ಪತ್ರ ಬರೆಯೋದ್ರ ಮೂಲಕ. ಯಾಕಂದ್ರೆ ಅವ್ರ ತಾಯಿ ಇಲ್ಲದೆ ಅವರು ಸೆಲೆಬ್ರೇಟ್ ಮಾಡ್ಕೊಂತ ಇರ್ತಕ್ಕಂಥ ಮೊದಲ ಹುಟ್ಟು ಹಬ್ಬ ಇದು. ಹಾಗಾಗಿ ದಯವಿಟ್ಟು ಇದೇ ಸೆಪ್ಟೆಂಬರ್ 2ನೇ ತಾರೀಕು ಮನೆ ಹತ್ರ ಯಾರು ಬರಬೇಡಿ. ನನ್ನ ಬರ್ಡೇ ಸೆಪ್ಟೆಂಬರ್ 2ನೇ ತಾರೀಕು ಇದ್ರು ಕೂಡ 1ನೇ ತಾರೀಕು ಮಿಡ್ ನೈಟೇ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತಕ್ಕಂತ ಮಾತನ್ನ ಅವರು ಫ್ಯಾನ್ಸ್ಗೆ ಬಂದಿರ್ತಕ್ಕಂತ ಮನವಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ರು ಈ ಹಿಂದೆ. ಸದ್ಯದಲ್ಲೇ ನಿಮ್ಗೆ ಎಲ್ಲಿ ಸಿಗೋಣ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಈ ಹಿಂದೆ ಕೂಡ ಅವರು ರೀಸೆಂಟ್ ಆಗಿ ಬರ್ಡೇನ ನಂದಿ ಲಿಂಕ್ಸ್ ಗ್ರೌಂಡ್, ಅಂದ್ರೆ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಇರ್ತಕ್ಕಂತ ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಮಿಡ್ ನೈಟ್ ಅಲ್ಲಿ ಸುಮಾರು 500 ಡ್ರೋನ್ ಕ್ಯಾಮೆರಾಗಳ ಮೂಲಕ ಅವ್ರಿಗೆ ಹ್ಯಾಪಿ ಬರ್ಡೇ ಬಾದ್ಶಾ ಕಿಚ್ಚ ಅಂತಕ್ಕಂತ ಒಂದು ಅಂದ್ರೆ ಆಕಾಶದಲ್ಲಿ ಬರುವಂತೆ ಅದನ್ನ ಡಿಸೈನ್ ಮಾಡಿದ್ರು ಪ್ರಿಯಾ ಸುದೀಪ್ ಅವರು ಮತ್ತೆ ಮಗಳು ಸಾನ್ವಿ ಅವರು. ಅದೇ ರೀತಿ ಈ ವರ್ಷ ಕೂಡ ಸಾಕಷ್ಟು ಸರ್ಪ್ರೈಸ್ ಗಳಿಂದ ಅವರ ಬರ್ಡೇ ಕೂಡಿರುತ್ತೆ. ಅದೇ ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ಈ ಬಾರಿ ಕೂಡ ಪರ್ಮಿಷನ್ ತಗೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಕುರಿತು ಅಧಿಕೃತವಾಗಿ ಬಹುಶಃ ನಾಳೆ ಅಥವಾ ನಾಡಿದ್ರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಸುದೀಪ್ ಅವರ ಕಡೆಯಿಂದ ಹೊರಬರುತ್ತೆ. ಇನ್ನು ಅವ್ರ ಬರ್ಡೇಗೆ ಸಾಕಷ್ಟು ಏನು ಸರ್ಪ್ರೈಸ್ಗಳು ಇದಾವೆ ಅಂತ ಹೇಳ್ಬೋದು. ಈ ಹಿಂದೆ ಮ್ಯಾಕ್ಸ್ ಸಿನಿಮಾ ಬಹುದೊಡ್ಡ ಹಿಟ್ ಆಗಿತ್ತು. ಅದೇ ಡೈರೆಕ್ಟರ್ ಜೊತೆ K47 ಅಂತಕ್ಕಂತ ಕಿಚ್ಚ 47 ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾದ ಟೈಟಲ್ ಸೇರಿದಂತೆ ಚಿತ್ರದ ಫಸ್ಟ್ ಲುಕ್ ಟೀಸರ್ ಬರ್ಡೇಗೆ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಬಿಲ್ಲರಂಗ ಭಾಷೆ ಚಿತ್ರದ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗ್ತಾ ಇದೆ. ವಿಷ್ಣುವರ್ಧನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಬಿಗ್ ಬಾಸ್ ಸೀಸನ್ 12ನ ಸೆಪ್ಟೆಂಬರ್ ಎಂಡ್ಗೆ ಶುರು ಮಾಡೋದ್ರ ಬಗ್ಗೆ ಕೂಡ ಅವತ್ತು ಅಧಿಕೃತವಾಗಿ ಮಾಹಿತಿ ನೀಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇದೊಂಥರ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 4-5 ಸುದ್ದಿಗಳ ಒಂದು ಹ್ಯಾಪಿ ನ್ಯೂಸ್ ಅನ್ನ ಸುದೀಪ್ ಅವರ ಅಭಿಮಾನಿಗಳಿಗೆ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಬರ್ಡೇ ಪ್ಲಾನ್ ಆಗ್ತಾ ಇದೆ ಅಂತ ಹೇಳ್ಬೋದು. ರಮ್ಯಾ, ಧನ್ಯವಾದ ಡೀಟೇಲ್ಸ್ಗೆ.